आनन्दरूपायै नमः। ओंकारनादरूपायै नमः। सच्चित् आनन्दरूपायै नमः। स्वागता सुस्वागता स्वागता सुस्वागता। मूलवतनवासी ज्योतिर्लोकवासी परमधामवासी मुक्तिधामवासी आत्मलोकनिवासी शिवने स्वागत सुस्वागत। आत्मलोकनिवासी शिवने स्वागत सुस्वागत। स्वागत सुस्वागत स्वागत सुस्वागत। अजम् अनादिम् आदित्यवर्णम् अचिन्त्यरूपम् अकायम् अभोक्तम्। अजम् अनादिम् आदित्यवर्णम् अचिन्त्यरूपम् अकायम् अभोक्तम्। परञ्ज्योतिरूपम् परमं पवित्रम् परब्रह्मरूपम् ओङ्कारेश्वरम्। तव स्वागतं तव स्वागतं तव स्वागतं तव स्वागतं तव स्वागतं तव स्वागतम्। लयकर्तनु नीने भुवनेश्वरा। आदि मध्य अन्त्य सर्वज्ञनु नीने ज्ञानसागरा नीने ज्ञानेश्वरा। कल्पवृक्षदा बीजा सर्वात्मरापितनु। कल्पवृक्षदा बीजा सर्वात्मरापितनु। गीतया भगवन्त जगदीश्वरा।
ಹೊಳೆವ ಬ್ರಹ್ಮಾಂಡದಿಂದೇ ವಿಶ್ವಾತ್ಮರೆಲ್ಲ ಕರಜೋಡಿಸುವಿಂದೇ ವಿಶ್ವಾತ್ಮರೆಲ್ಲ ಕರಜೋಡಿಸುವಿಂದೇ ದುಃಖಹರ್ತನೋ ನೀನು ಸುಖಕರ್ತನಿಂದೇ ದುಃಖಹರ್ತನು ನೀನು ಸುಖಕರ್ತನೆಂದೇ ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ ಮೂಲವತನವಾಸಿ ಜ್ಯೋತಿರ್ಲೋಕವಾಸಿ ಪರಮಧಾಮವಾಸಿ ಮುಕ್ತಿಧಾಮವಾಸಿ ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ ಆತ್ಮಲೋಕ ನಿವಾಸಿ ಶಿವನೇ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ. ಓಂ ಶಾಂತಿ. ಇಂದಿನ ದಿನಾಂಕ 21/12/2023. ಮಧುರ ಮಕ್ಕಳೇ, ಶಿವತಂದೆಯ ವಿನಃ ಇಲ್ಲಿ ನಿಮ್ಮದೇನೂ ಇಲ್ಲ. ಆದ್ದರಿಂದ ಈ ದೇಹಭಾನದಿಂದಲೂ ದೂರ ಖಾಲಿ ಭಿಕಾರಿಗಳಾಗಬೇಕು. ಭಿಕಾರಿಗಳೇ ರಾಜಕುಮಾರರಾಗುತ್ತಾರೆ. ಪ್ರಶ್ನೆ: ಡ್ರಾಮಾದ ಯಥಾರ್ಥ ಜ್ಞಾನವು ಯಾವ ಯೋಚನೆಯನ್ನು ಸಮಾಪ್ತಿ ಮಾಡುತ್ತದೆ? ಉತ್ತರ: ಈ ಕಾಯಿಲೆ ಏಕೆ ಬಂದಿತು? ಹೀಗೆ ಮಾಡದಿದ್ದರೆ ಆ ರೀತಿ ಆಗುತ್ತಿರಲಿಲ್ಲ. ಈ ವಿಘ್ನವು ಏಕೆ ಬಂದಿತು? ಬಂಧನವೇಕೆ ಬಂದಿದೆ? ಇವೆಲ್ಲ ಯೋಚನೆಗಳು ಡ್ರಾಮಾದ ಯಥಾರ್ಥ ಜ್ಞಾನದಿಂದ ಸಮಾಪ್ತಿಯಾಗುತ್ತದೆ. ಏಕೆಂದರೆ ಡ್ರಾಮಾ ಅನುಸಾರ ಏನಾಗಬೇಕಿತ್ತೋ ಅದೇ ಆಯಿತು. ಕಲ್ಪದ ಮೊದಲು ಸಹ ಆಗಿತ್ತು. ಹಳೆಯ ಶರೀರವಾಗಿದೆ. ಇದಕ್ಕೆ ತೇಪೆಗಳು ಹಾಕಲೇಬೇಕು. ಆದ್ದರಿಂದ ಯಾವುದೇ ವಿಚಾರಗಳು ನಡೆಯಲು ಸಾಧ್ಯವಿಲ್ಲ. ಗೀತೆ: ನಾವು ಅವರ ಮಾರ್ಗದಂತೆ ನಡೆಯಬೇಕು. ಓಂ ಶಾಂತಿ. ಆ ಮಾರ್ಗದಂತೆ ನಡೆಯಬೇಕು. ಯಾವ ಮಾರ್ಗದಂತೆ? ಮಾರ್ಗವನ್ನು ಯಾರು ತಿಳಿಸುತ್ತಾರೆ? ಮಕ್ಕಳಿಗೆ ಗೊತ್ತಿದೆ. ನಾವು ಯಾರ ಮತದಂತೆ ನಡೆಯುತ್ತಿದ್ದೇವೆ? ಸಲಹೆಯೆಂದಾದರೂ ಹೇಳಿ, ಮಾರ್ಗವೆಂದಾದರೂ ಹೇಳಿ, ಅಥವಾ ಶ್ರೀಮತವೆಂದಾದರೂ ಹೇಳಿ. ಮಾತಂತೂ ಒಂದೇ ಆಗಿದೆ. ಈಗ ಶ್ರೀಮತದಂತೆ ನಡೆಯಬೇಕು. ಆದರೆ ಶ್ರೀಮತ ಯಾರದ್ದು? ಶ್ರೀಮದ್ ಭಗವದ್ಗೀತಾ ಎಂದು ಬರೆಯಲಾಗಿದೆ. ಅಂದ ಮೇಲೆ ಅವಶ್ಯವಾಗಿ ಶ್ರೀಮತದ ಕಡೆ ನಮ್ಮ ಬುದ್ಧಿಯೋಗ ಹೋಗುತ್ತದೆ. ಈಗ ತಾವು ಮಕ್ಕಳು ಯಾರ ನೆನಪಿನಲ್ಲಿ ಕುಳಿತಿದ್ದೀರಿ? ಒಂದು ವೇಳೆ ಶ್ರೀಕೃಷ್ಣ ಎನ್ನುವುದಾದರೆ ಅವರನ್ನು ಅಲ್ಲಿ ನೆನಪು ಮಾಡಬೇಕಾಗುತ್ತದೆ. ತಾವು ಮಕ್ಕಳು ಶ್ರೀಕೃಷ್ಣನನ್ನು ನೆನಪು ಮಾಡುತ್ತೀರೋ ಅಥವಾ ಇಲ್ಲವೋ? ಆಸ್ತಿಯ ರೂಪದಲ್ಲಿ ನೆನಪು ಮಾಡುತ್ತೀರಿ. ನಾವು ರಾಜಕುಮಾರರಾಗುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ಜನ್ಮವಾಗುತ್ತಿದ್ದಂತೆ ಲಕ್ಷ್ಮೀ ನಾರಾಯಣರಾಗುತ್ತೇವೆ ಎಂದಲ್ಲ. ಖಂಡಿತ ಶಿವತಂದೆಯನ್ನು ನೆನಪು ಮಾಡುತ್ತೇವೆ. ಏಕೆಂದರೆ ಶ್ರೀಮತ ಅವರದ್ದಾಗಿದೆ. ಕೃಷ್ಣ ಭಗವಾನು ವಾಚ ಎಂದು ಹೇಳುವವರು ಕೃಷ್ಣನನ್ನು ನೆನಪು ಮಾಡುತ್ತಾರೆ. ಆದರೆ ಎಲ್ಲಿ ನೆನಪು ಮಾಡುತ್ತಾರೆ? ಕೃಷ್ಣನನ್ನು ವೈಕುಂಠದಲ್ಲಿ ನೆನಪು ಮಾಡಲಾಗುತ್ತದೆ. ಮನ್ಮನಾಭವ ಎನ್ನುವ ಅಕ್ಷರವನ್ನು ಕೃಷ್ಣನು ಹೇಳಲು ಸಾಧ್ಯವಿಲ್ಲ. ಮಧ್ಯಾಜೀಭವ ಎಂದು ಹೇಳಬಹುದು. ನನ್ನನ್ನು ನೆನಪು ಮಾಡಿ ಎಂದಾಗ ಆತ ವೈಕುಂಠದಲ್ಲಿದ್ದಾನೆ. ಜಗತ್ತು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ತಂದೆಯು ಹೇಳುತ್ತಾರೆ, ಮಕ್ಕಳೇ, ಈ ಎಲ್ಲ ಶಾಸ್ತ್ರಗಳು ಭಕ್ತಿ ಮಾರ್ಗದ್ದಾಗಿದೆ. ಎಲ್ಲ ಧರ್ಮಶಾಸ್ತ್ರಗಳಲ್ಲಿ ಗೀತೆಯೂ ಸಹ ಬರುತ್ತದೆ. ಖಂಡಿತವಾಗಿ ಗೀತೆಯು ಭಾರತದ ಧರ್ಮಶಾಸ್ತ್ರವಾಗಿದೆ. ವಾಸ್ತವದಲ್ಲಿ ಇದು ಎಲ್ಲರ ಶಾಸ್ತ್ರವಾಗಿದೆ. ಶ್ರೀಮತ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತಾ ಎಂದು ಹೇಳಲಾಗುತ್ತದೆ. ಅರ್ಥಾತ್ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು. ಎಲ್ಲರಿಗಿಂತ ಉತ್ತಮರೆಂದರೆ ಶಿವತಂದೆ. ಶ್ರೀ ಶ್ರೀ ಶ್ರೇಷ್ಠರಿಗೆ ಶ್ರೇಷ್ಠ. ಕೃಷ್ಣನಿಗೆ ಶ್ರೀ ಶ್ರೀ ಎಂದು
ಹೇಳುವುದಿಲ್ಲ. ಶ್ರೀ ಶ್ರೀ ಕೃಷ್ಣ ಅಥವಾ ಶ್ರೀ ಶ್ರೀ ರಾಮನೆಂದು ಹೇಳುವುದಿಲ್ಲ. ಅವರಿಗೆ ಕೇವಲ ಶ್ರೀ ಎಂದು ಹೇಳಲಾಗುತ್ತದೆ. ಯಾರು ಶ್ರೇಷ್ಠರಿಗೆ ಶ್ರೇಷ್ಠರಾಗಿರುತ್ತಾರೆಯೋ ಅವರೇ ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಭಗವಂತ ಶ್ರೇಷ್ಠರಿಗೆ ಶ್ರೇಷ್ಠ ಆಗಿದ್ದಾರೆ. ಶ್ರೀ ಶ್ರೀ ಎಂದರೆ ಅರ್ಥ ಎಲ್ಲರಿಗಿಂತ ಶ್ರೇಷ್ಠ. ಶ್ರೇಷ್ಠ ಎನ್ನುವ ಹೆಸರು ಪ್ರಸಿದ್ಧಿ ಇದೆ. ಶ್ರೇಷ್ಠರೆಂದು ದೇವಿ ದೇವತೆಗಳಿಗೆ ಹೇಳಲಾಗುತ್ತದೆ. ಅವರು ಈಗ ಇಲ್ಲ. ಈಗಿನ ಕಾಲದಲ್ಲಿ ಯಾರನ್ನೂ ಶ್ರೇಷ್ಠರೆಂದು ತಿಳಿದುಕೊಂಡಿದ್ದಾರೆ. ಈಗಿನ ನಾಯಕರು ಮುಂತಾದವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ಆದರೆ ಅವರಿಗೆ ಶ್ರೀ ಎಂದು ಹೇಳಲು ಸಾಧ್ಯವಿಲ್ಲ. ಮಹಾತ್ಮರಿಗೂ ಸಹ ಶ್ರೀ ಅಕ್ಷರವನ್ನು ಕೊಡಲು ಸಾಧ್ಯವಿಲ್ಲ. ಈಗ ತಮಗೆ ಸರ್ವಶ್ರೇಷ್ಠ ಪರಮಾತ್ಮನಿಂದ ಜ್ಞಾನ ಸಿಗುತ್ತಿದೆ. ಪರಂಪಿತ ಪರಮಾತ್ಮನು ಎಲ್ಲರಿಗಿಂತ ಶ್ರೇಷ್ಠವಾಗಿದ್ದಾರೆ. ನಂತರ ಅವರ ರಚನೆ. ಮತ್ತೆ ರಚನೆಯಲ್ಲಿ ಸರ್ವಶ್ರೇಷ್ಠರು ಬ್ರಹ್ಮ ವಿಷ್ಣು ಶಂಕರರಾಗಿದ್ದಾರೆ. ಇಲ್ಲಿಯೂ ಸಹ ನಂಬರ್ ವಾರ್ ಪದವಿ ಇದೆ. ಸರ್ವಶ್ರೇಷ್ಠ ರಾಷ್ಟ್ರಪತಿ, ನಂತರ ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಗಳು. ತಂದೆಯು ಕುಳಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಭಗವಂತ ರಚಯಿತನಾಗಿದ್ದಾರೆ. ಈಗ ರಚಯಿತ ಎಂಬ ಶಬ್ದ ಹೇಳುವುದರಿಂದ ಮನುಷ್ಯರು ಕೇಳುತ್ತಾರೆ, ಸೃಷ್ಟಿಯನ್ನು ಹೇಗೆ ರಚಿಸಲಾಯಿತು? ಆದ್ದರಿಂದ ಅವಶ್ಯವಾಗಿ ತ್ರಿಮೂರ್ತಿ ಶಿವ ರಚಯಿತನಾಗಿದ್ದಾರೆಂದು ಹೇಳಬೇಕು. ವಾಸ್ತವದಲ್ಲಿ ರಚಯಿತ ಎಂಬುದರ ಬದಲಾಗಿ ರಚನೆಯನ್ನು ಮಾಡಿಸುವವರೆನ್ನುವುದು ಸರಿಯಾಗಿದೆ. ವಾಸ್ತವದಲ್ಲಿ ರಚಯಿತ ಎಂಬುದರ ಬದಲಾಗಿ ರಚನೆಯನ್ನು ಮಾಡಿಸುವವರೆನ್ನುವುದು ಸರಿಯಾಗಿದೆ. ಬ್ರಹ್ಮನ ಮೂಲಕ ದೈವಿ ಕುಲದ ಸ್ಥಾಪನೆಯನ್ನು ಮಾಡಿಸುತ್ತಾರೆ. ಬ್ರಹ್ಮರವರ ಮೂಲಕ ಯಾವುದರ ಸ್ಥಾಪನೆ? ದೈವಿ ಸಂಪ್ರದಾಯದ ಸ್ಥಾಪನೆ. ಶಿವತಂದೆಯು ಹೇಳುತ್ತಾರೆ, ಈಗ ತಾವು ಬ್ರಾಹ್ಮಣ ಸಂಪ್ರದಾಯದವರು, ಅವರು ಆಸುರಿ ಸಂಪ್ರದಾಯದವರು, ನೀವು ಈಶ್ವರ ಸಂಪ್ರದಾಯದವರಾಗಿದ್ದೀರಿ. ನಂತರ ದೈವಿ ಸಂಪ್ರದಾಯದವರಾಗುತ್ತೀರಿ. ತಂದೆ ಬ್ರಹ್ಮನ ಮೂಲಕ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಾರೆ. ಮನುಷ್ಯರು ಬಹಳ ಗೊಂದಲದಲ್ಲಿದ್ದಾರೆ. ಜನಸಂಖ್ಯಾ ನಿಯಂತ್ರಣವಾಗಬೇಕೆಂದು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ. ತಂದೆಯು ಹೇಳುತ್ತಾರೆ, ನಾನು ಬಂದು ಭಾರತದ ಈ ಸೇವೆಯನ್ನು ಮಾಡುತ್ತಿದ್ದೇನೆ. ಇಲ್ಲಿ ಇರುವುದೇ ತಮೋಪ್ರಧಾನ ಮನುಷ್ಯರು. 10-12 ಮಕ್ಕಳಿಗೆ ಜನ್ಮ ಕೊಡುತ್ತಲೇ ಇರುತ್ತಾರೆ. ವೃಕ್ಷವು ಅವಶ್ಯವಾಗಿ ವೃದ್ಧಿಯಾಗಲೇಬೇಕು. ಎಲೆಗಳು ಬರುತ್ತಲೇ ಇರುತ್ತದೆ. ಇದನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ನಿಯಂತ್ರಣವಿರುತ್ತದೆ. ಒಬ್ಬ ಮಗ, ಒಬ್ಬಳು ಮಗಳು ಅಷ್ಟೇ. ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಮುಂದೆ ಹೋದಂತೆ ಬರುತ್ತಿರುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಿರುತ್ತಾರೆ. ಅತೀಂದ್ರಿಯ ಸುಖವನ್ನು ಗೋಪಿಯರನ್ನು ಕೇಳಿ ಎಂದು ಗಾಯನವಿದೆ. ಇಲ್ಲಿ ತಾವು ಸನ್ಮುಖದಲ್ಲಿ ಕೇಳುವಾಗ ಸುಖದ ಅನುಭವವಾಗುತ್ತದೆ. ಮತ್ತೆ ಕಾರ್ಯವ್ಯವಹಾರದಲ್ಲಿ ಹೋಗುವುದರಿಂದ ಇಷ್ಟು ಸುಖದ ಅನುಭವವಾಗುವುದಿಲ್ಲ. ಇಲ್ಲಿ ತಮ್ಮನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡಲಾಗುತ್ತದೆ. ತ್ರಿಕಾಲದರ್ಶಿಗೆ ಸ್ವದರ್ಶನ ಚಕ್ರಧಾರಿ ಎಂದು ಹೇಳಲಾಗುತ್ತದೆ. ಇಂತಹ ಮಹಾತ್ಮರು ತ್ರಿಕಾಲದರ್ಶಿಯಾಗಿದ್ದರು ಎಂದು ಮನುಷ್ಯರು ಹೇಳುತ್ತಾರೆ. ತಾವು ಹೇಳುತ್ತೀರಿ, ವೈಕುಂಠನಾಥ ರಾಧೆ ಕೃಷ್ಣರಿಗೂ ಸಹ ಸ್ವದರ್ಶನ ಚಕ್ರದ ಹಾಗೂ 3 ಕಾಲಗಳ ಜ್ಞಾನವಿರಲಿಲ್ಲ. ಕೃಷ್ಣನಂತೂ ಸರ್ವರ ಪ್ರಿಯ, ಸತ್ಯಯುಗದ ಮೊದಲನೇ ರಾಜಕುಮಾರ. ಆದರೆ ಮನುಷ್ಯರು ತಿಳಿಯದಿರುವ ಕಾರಣ ತಾವು ಶ್ರೀಕೃಷ್ಣನನ್ನು ಭಗವಂತನೆಂದು ಒಪ್ಪುವುದಿಲ್ಲ. ಆದ್ದರಿಂದ ನಾಸ್ತಿಕರೆಂದು ಹೇಳುತ್ತಾರೆ. ನಂತರ ವಿಘ್ನ ಹಾಕುತ್ತಾರೆ. ಅವಿನಾಶಿ ಜ್ಞಾನ ಯಜ್ಞದಲ್ಲಿ ವಿಘ್ನವು ಬರುತ್ತದೆ. ಕನ್ಯೆಯರು ಮಾತೆಯರ ಮೇಲೂ ಸಹ ವಿಘ್ನಗಳು ಬರುತ್ತವೆ. ಬಂಧನದಲ್ಲಿರುವಂತಹ ಮಾತೆಯರು ಎಷ್ಟೊಂದು ಸಹನೆ ಮಾಡಿಕೊಳ್ಳುತ್ತಾರೆ. ಆಗ ತಿಳಿಯಬೇಕಿದೆ, ಡ್ರಾಮಾನುಸಾರ ನಮ್ಮ
ಪಾತ್ರವಿರುವುದೇ ಹೀಗೆ. ವಿಘ್ನ ಬಂದ ಮೇಲೆ ಈ ವಿಚಾರ ನಡೆಯಬಾರದು. ಈ ರೀತಿ ಮಾಡಿದರೆ ಈ ರೀತಿಯಾಗುತ್ತಿರಲಿಲ್ಲ. ಹೀಗೆ ಮಾಡದಿದ್ದರೆ ಜ್ವರ ಬರುತ್ತಿರಲಿಲ್ಲ. ನಾವು ಈ ರೀತಿ ಹೇಳಲು ಸಾಧ್ಯವಿಲ್ಲ. ಡ್ರಾಮಾ ಅನುಸಾರ ಇದನ್ನು ಮಾಡಿದರು. ಕಲ್ಪದ ಹಿಂದೆಯೂ ಮಾಡಿದರು. ಆಗ ತೊಂದರೆಯಾಗಿತ್ತು. ಹಳೆಯ ಶರೀರಕ್ಕೆ ತೇಪೆಗಳಂತೂ ಬೀಳಲೇಬೇಕಿದೆ. ಕೊನೆಯ ತನಕ ರಿಪೇರಿ ಆಗುತ್ತಲೇ ಇರುತ್ತದೆ. ಇದು ಸಹ ಆತ್ಮದ ಹಳೆಯ ಮನೆಯಾಗಿದೆ. ಆತ್ಮವು ಹೇಳುತ್ತದೆ, ನಾನು ಬಹಳ ಹಳಬನಾಗಿದ್ದೇನೆ. ಯಾವುದೇ ಶಕ್ತಿ ಇಲ್ಲ. ಶಕ್ತಿ ಇಲ್ಲದ ಕಾರಣ ಬಲಹೀನ ಮನುಷ್ಯರು ದುಃಖವನ್ನು ಭೋಗಿಸುತ್ತಾರೆ. ಮಾಯೆ ಬಲಹೀನರಿಗೆ ಬಹಳ ದುಃಖ ಕೊಡುತ್ತದೆ. ಶಕ್ತಿ ಇಲ್ಲದ ಕಾರಣ ನಾವು ಭಾರತವಾಸಿಗಳಿಗೆ ಅವಶ್ಯವಾಗಿ ಮಾಯೆಯು ಬಹಳ ನಿಶಕ್ತರನ್ನಾಗಿ ಮಾಡಿದೆ. ನಾವು ಬಹಳ ಶಕ್ತಿಶಾಲಿಗಳಾಗಿದ್ದೆವು. ನಂತರ ಮಾಯೆಯು ನಿಶಕ್ತರನ್ನಾಗಿ ಮಾಡಿದೆ. ಈಗ ಮತ್ತೆ ನಾವು ಅದರ ಮೇಲೆ ವಿಜಯ ಗಳಿಸುವಾಗ ಮಾಯೆಯು ಸಹ ನಮ್ಮ ಶತ್ರುವಾಗುತ್ತದೆ. ಭಾರತಕ್ಕೆ ಬಹಳ ದುಃಖ ಸಿಗುತ್ತದೆ. ಎಲ್ಲರಿಂದ ಸಾಲವನ್ನು ಪಡೆಯುತ್ತಿದೆ. ಭಾರತವು ಸಂಪೂರ್ಣ ಹಳೆಯದಾಗಿದೆ. ಯಾರು ಸಂಪೂರ್ಣ ಶ್ರೀಮಂತರಾಗಿದ್ದರೋ ಅವರು ಬಹಳ ಭಿಕಾರಿಗಳಾಗಬೇಕಿದೆ. ಮತ್ತೆ ಭಿಕಾರಿಗಳಿಂದ ರಾಜಕುಮಾರರಾಗಬೇಕಿದೆ. ಬಾಬಾ ಹೇಳುತ್ತಾರೆ, ಈ ಶರೀರದ ಬಾಣದಿಂದಲೂ ದೂರ ಏನೂ ಇಲ್ಲದವರಾಗಿ, ಇಲ್ಲಿ ಶಿವತಂದೆಯ ವಿನಃ ಮತ್ಯಾರೂ ಇಲ್ಲ, ನಿಮ್ಮದೇನೂ ಇಲ್ಲ ಅಂದ ಮೇಲೆ ತಾವು ಬಹಳ ಭಿಕಾರಿಗಳಾಗಬೇಕಿದೆ. ಯುಕ್ತಿಗಳನ್ನು ಸಹ ಹೇಳುತ್ತಿರುತ್ತಾರೆ. ಜನಕನ ಹಾಗೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲಪುಷ್ಪ ಸಮಾನರಾಗಿರಬೇಕು. ಶ್ರೀಮತದಂತೆ ನಡೆಯಬೇಕು. ಎಲ್ಲವನ್ನೂ ಸಮರ್ಪಣೆ ಮಾಡಬೇಕು. ಜನಕನು ಎಲ್ಲವನ್ನೂ ಕೊಟ್ಟನು. ಮತ್ತೆ ಅವನಿಗೆ ಹೇಳಲಾಯಿತು, ನಿನ್ನ ಆಸ್ತಿಯೆಲ್ಲವನ್ನೂ ನೀನೇ ಸಂಭಾಲನೆ ಮಾಡು ಹಾಗೂ ನಿಮಿತ್ತನಾಗಿರು. ಹರಿಶ್ಚಂದ್ರನ ಉದಾಹರಣೆಯೂ ಇದೆ. ತಂದೆಯು ತಿಳಿಸುತ್ತಾರೆ, ತಾವು ಒಂದು ವೇಳೆ ಬೀಜವನ್ನು ಹಾಕಲಿಲ್ಲವೆಂದರೆ ನಿಮ್ಮ ಪದವಿಯು ಕಡಿಮೆಯಾಗುತ್ತದೆ. ತಂದೆಯನ್ನು ಬ್ರಹ್ಮ ಅನುಸರಿಸಿ ತಮ್ಮ ಮುಂದೆ ಈ ದಾದಾ ಕುಳಿತಿದ್ದಾರೆ. ಸಂಪೂರ್ಣವಾಗಿ ಶಿವಬಾಬಾ ಹಾಗೂ ಶಿವಶಕ್ತಿಯರನ್ನು ನಿಮಿತ್ತರನ್ನಾಗಿ ಮಾಡಿದರು. ಶಿವಬಾಬಾ ಕುಳಿತು ಸಂಭಾಲನೆ ಮಾಡುತ್ತಾರೆಯೇ? ಇವರು ತಮ್ಮ ಮೇಲೆ ತಾವೇ ಅರ್ಪಣೆಯಾಗುತ್ತಾರೇನೋ? ಇವರು ಮಾತೆಯರ ಮೇಲೆ ಅರ್ಪಣೆಯಾಗಬೇಕಾಯಿತು. ಮಾತೆಯರನ್ನೇ ಮುಂದಿಡಬೇಕು. ತಂದೆಯು ಬಂದು ಜ್ಞಾನಾಮೃತದ ಕಳಸವನ್ನು ಮಾತೆಯರಿಗೆ ಕೊಡುತ್ತಾರೆ. ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡಲು ಲಕ್ಷ್ಮಿಗೆ ಕೊಡಲಿಲ್ಲ. ಈ ಸಮಯದಲ್ಲಿ ಇವರು ಜಗದಂಬೆ ಆಗಿದ್ದಾರೆ. ಸತ್ಯಯುಗದಲ್ಲಿ ಲಕ್ಷ್ಮಿಯಾಗುತ್ತಾರೆ. ಜಗದಂಬೆಯ ಗೀತೆಯನ್ನು ಎಷ್ಟೊಂದು ಚೆನ್ನಾಗಿ ಮಾಡಲಾಗಿದೆ. ಅವರಿಗೆ ಬಹಳ ಮಾನ್ಯತೆ ಇದೆ. ಅವರು ಸೌಭಾಗ್ಯವಿದಾತೆ. ಹೇಗೆ? ಅವರಿಗೆ ಧನವೆಲ್ಲಿಂದ ಸಿಗುತ್ತದೆ? ಬ್ರಹ್ಮರವರಿಂದಲೇ, ಕೃಷ್ಣನಿಂದಲೇ. ಇಲ್ಲ, ಧನವು ಜ್ಞಾನಸಾಗರನಿಂದ ಸಿಗುತ್ತದೆ. ಇದು ಬಹಳ ಗುಪ್ತ ವಿಚಾರವಾಗಿದೆ ಎಲ್ಲವೇ. ಭಗವಾನುವಾಚ, ಎಲ್ಲರಿಗಾಗಿ ಇದೆ. ಭಗವಂತ ಎಲ್ಲರಿಗಾಗಿ ತಾನೆ. ಸರ್ವ ಧರ್ಮದವರಿಗೂ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳುತ್ತಾರೆ. ಬಲೆ, ಶಿವನ ಪೂಜಾರಿಗಳು ಸಹ ಅನೇಕರಿದ್ದಾರೆ. ಆದರೆ ಏನೂ ತಿಳಿದುಕೊಂಡಿಲ್ಲ. ಅದು ಭಕ್ತಿಯಾಗಿದೆ. ಈಗ ತಮಗೆ ಜ್ಞಾನವನ್ನು ಯಾರು ಕೊಡುತ್ತಾರೆ? ಪ್ರಿಯಾತಿ ಪ್ರಿಯ ತಂದೆ ಕೃಷ್ಣನಿಗೆ ಆ ರೀತಿ ಹೇಳುವುದಿಲ್ಲ. ಸತ್ಯಯುಗದ ರಾಜಕುಮಾರನೆಂದು ಹೇಳುತ್ತೇವೆ. ಬಲೆ, ಕೃಷ್ಣನ ಪೂಜೆ ಮಾಡುತ್ತಾರೆ. ಆದರೆ ಸತ್ಯಯುಗದ ರಾಜಕುಮಾರ ಹೇಗೆ ಆದರೆಂಬುದು ಯಾರೂ ಯೋಚಿಸುವುದಿಲ್ಲ. ಮೊದಲು ನಮಗೂ ಸಹ ತಿಳಿದಿರಲಿಲ್ಲ. ತಾವು ಮಕ್ಕಳು ಈಗ ತಿಳಿದಿದ್ದೀರಿ. ಅವಶ್ಯವಾಗಿ ಮತ್ತೆ ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ. ನಂತರವೇ ದೊಡ್ಡವರಾಗಿ ಲಕ್ಷ್ಮೀನಾರಾಯಣರನ್ನು ವರಿಸುತ್ತೇವಲ್ಲವೇ? ಈ ಜ್ಞಾನವು ಭವಿಷ್ಯಕ್ಕಾಗಿ ಇರುವುದಾಗಿದೆ. ಇದರ ಫಲವು 21 ಜನ್ಮಗಳಿಗೆ ಸಿಗುತ್ತದೆ. ಆಸ್ತಿಯು ತಂದೆಯಿಂದ ಸಿಗುತ್ತದೆ. ಕೃಷ್ಣನಿಂದ ಆಸ್ತಿಯು ಸಿಗುತ್ತದೆ ಎಂದು ಹೇಳುವುದಿಲ್ಲ. ಶಿವತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಬ್ರಹ್ಮರವರ ಮುಖದಿಂದ ಸಾವಿರಾರು ಬ್ರಾಹ್ಮಣರು
ಜನ್ಮ ಪಡೆಯುತ್ತಾರೆ ಅವರಿಗೆ ಈ ಶಿಕ್ಷಣ ಸಿಗುತ್ತದೆ. ಕೇವಲ ತಾವು ಬ್ರಾಹ್ಮಣರು ಮಾತ್ರ ಸಂಗಮ ಯುಗದವರು, ಉಳಿದವರೆಲ್ಲ ಕಲಿಯುಗದವರು. ಅವರೆಲ್ಲರೂ ಹೇಳುತ್ತಾರೆ ನಾವು ಕಲಿಯುಗದಲ್ಲಿದ್ದೇವೆ, ನೀವು ಹೇಳುತ್ತೀರಿ ನಾವು ಸಂಗಮ ಯುಗದಲ್ಲಿದ್ದೇವೆ. ಈ ಮಾತುಗಳು ಬೇರೆ ಎಲ್ಲಿಯೂ ಇಲ್ಲ. ಈ ಹೊಸ ಹೊಸ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ತಂದೆ ಹಾಗೂ ಆಸ್ತಿಯನ್ನು ನೆನಪು ಮಾಡುವುದೇ ಮುಖ್ಯ ಮಾತಾಗಿದೆ. ಒಂದು ವೇಳೆ ಪವಿತ್ರರಾಗದಿದ್ದರೆ ಯೋಗ ಮಾಡಲು ಆಗುವುದಿಲ್ಲ, ನಿಯಮವೂ ಇಲ್ಲ. ಆದ್ದರಿಂದ ಅಷ್ಟು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಸ್ವಲ್ಪ ಯೋಗ ಮಾಡಿದರೂ ಸಹ ಸ್ವರ್ಗದಲ್ಲಂತೂ ಹೋಗುತ್ತಾರೆ. ತಂದೆಯು ತಿಳಿಸುತ್ತಾರೆ, ಒಂದು ವೇಳೆ ಪವಿತ್ರರಾಗದಿದ್ದರೆ ನನ್ನ ಬಳಿಗೆ ಬರಲು ಸಾಧ್ಯವಿಲ್ಲ. ಬಲೆ ಯೋಗದಲ್ಲಿರುತ್ತೀರಿ, ಪವಿತ್ರರಾಗಿದ್ದರೆ ಮನೆಯಲ್ಲಿ ಕುಳಿತಿದ್ದರೂ ಸ್ವರ್ಗಕ್ಕೆ ಬರಬಹುದು, ಒಳ್ಳೆಯ ಪದವಿ ಪಡೆಯಬಹುದು. ಪವಿತ್ರತೆ ಇಲ್ಲದೆ ಯೋಗ ಹಿಡಿಯುವುದಿಲ್ಲ, ಮಾಯೆಯೂ ಬಿಡುವುದಿಲ್ಲ. ಸತ್ಯ ಹೃದಯದವರ ಮೇಲೆ ಪ್ರಭು ಪ್ರಸನ್ನನಾಗುತ್ತಾರೆ. ಯಾರು ವಿಕಾರದಲ್ಲಿ ಹೋಗುತ್ತಲೇ ಇರುತ್ತಾರೆ, ನಾನು ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಹೇಳಿ ತಮ್ಮ ಮನಸ್ಸನ್ನು ಖುಷಿಪಡಿಸಿಕೊಳ್ಳುತ್ತಾರೆ. ಆದರೆ ಪವಿತ್ರತೆಯು ಮುಖ್ಯವಾಗಿದೆ. ಜನಸಂಖ್ಯಾ ನಿಯಂತ್ರಣವಾಗಬೇಕೆಂದು ಹೇಳುತ್ತಿರುತ್ತಾರೆ. ಇದಂತೂ ತಮೋ ಪ್ರಧಾನ ಪ್ರಪಂಚವಾಗಿದೆ. ಈಗ ತಂದೆಯು ಜನಸಂಖ್ಯಾ ನಿಯಂತ್ರಣದ ಕಾರ್ಯವನ್ನು ಮಾಡುತ್ತಿದ್ದಾರೆ. ನೀವೆಲ್ಲ ಕುಮಾರ ಕುಮಾರಿಯರಾಗಿದ್ದೀರಿ ಅಂದ ಮೇಲೆ ವಿಕಾರದ ಮಾತೆ ಇಲ್ಲ. ಇಲ್ಲಂತೂ ವಿಷದ ಮೇಲೆ ಹೆಣ್ಣು ಮಕ್ಕಳು ಎಷ್ಟೊಂದು ಸಹನೆ ಮಾಡಬೇಕಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ಬಾಳ ಪಥ್ಯೆ ಇರಬೇಕು. ಇಲ್ಲಿ ಮದ್ಯಪಾನವನ್ನು ಸೇವಿಸುವವರು ಯಾರೂ ಇಲ್ಲದಿರಬಹುದು. ತಂದೆಯು ಮಕ್ಕಳನ್ನು ಕೇಳುತ್ತಾರೆ, ಒಂದು ವೇಳೆ ಸುಳ್ಳು ಹೇಳಿದರೆ ಧರ್ಮರಾಜನಿಂದ ಕಠಿಣ ಶಿಕ್ಷೆಯನ್ನು ಭೋಗಿಸಬೇಕಾಗುತ್ತದೆ. ಭಗವಂತನ ಮುಂದೆ ಸತ್ಯವನ್ನು ಹೇಳಬೇಕು. ಯಾರಾದರೂ ಸ್ವಲ್ಪ ಮದ್ಯಪಾನವನ್ನು ಯಾವುದೇ ಕಾರಣದಿಂದ ಅಥವಾ ಔಷಧಿಯ ರೂಪದಲ್ಲಾದರೂ ಸೇವಿಸುತ್ತೀರಾ? ಯಾರೂ ಸಹ ಕೈ ಎತ್ತಲಿಲ್ಲ. ಇಲ್ಲಿ ಅವಶ್ಯವಾಗಿ ಸತ್ಯವನ್ನೇ ಹೇಳಬೇಕು. ಯಾವುದೇ ತಪ್ಪಾದರೆ ಮತ್ತೆ ಬರೆಯಬೇಕು. ಬಾಬಾ, ನನ್ನಿಂದ ಈ ತಪ್ಪಾಯಿತು, ಮಾಯೆಯು ಪೆಟ್ಟನ್ನು ಕೊಟ್ಟಿತು. ತಂದೆಗೆ ಅನೇಕರು ಬರೆಯುತ್ತಾರೆ, ಇಂದು ನನ್ನಲ್ಲಿ ಕ್ರೋಧದ ಭೂತ ಬಂದಿತು, ಈ ಕಾರಣ ಪೆಟ್ಟನ್ನು ಕೊಟ್ಟೆನು. ಯಾರಿಗೂ ಒಡೆಯಬಾರದೆಂದು ತಮಗೆ ಮತವಿದೆ. ಕೃಷ್ಣನನ್ನು ಹಗ್ಗದಿಂದ ಕಟ್ಟಿ ಹಾಕಿದರು ಎಂದು ತೋರಿಸುತ್ತಾರೆ. ಇವೆಲ್ಲ ಮಾತುಗಳು ಅಸತ್ಯವಾಗಿದೆ. ಮಕ್ಕಳಿಗೆ ಪ್ರೀತಿಯಿಂದ ಶಿಕ್ಷಣ ಕೊಡಬೇಕು, ಒಡೆಯಬಾರದು. ಊಟವನ್ನು ಕೊಡದಿರುವುದು, ಮಿಠಾಯಿಯನ್ನು ಕೊಡದಿರುವುದು, ಈ ರೀತಿ ಸುಧಾರಣೆ ಮಾಡಬೇಕು. ಒಡೆಯುವುದು ಕ್ರೋಧದ ಸಂಕೇತವಾಗಿದೆ. ಅದು ಮಹಾತ್ಮರ ಮೇಲೆ ಕ್ರೋಧ ಮಾಡುತ್ತೀರಿ. ಚಿಕ್ಕ ಮಕ್ಕಳು ಮಹಾತ್ಮರ ಸಮಾನರಲ್ಲವೇ? ಆದ್ದರಿಂದ ಒಡೆಯಬಾರದು, ಬೈಯಲೂಬಾರದು. ನಾನು ಇಂತಹ ವಿಕರ್ಮವನ್ನು ಮಾಡಿದೆನಲ್ಲ ಎಂಬ ಯೋಚನೆ ಬರುವಂಥ ಕರ್ಮವನ್ನು ಮಾಡಬಾರದು. ಒಂದು ವೇಳೆ ಮಾಡಿದರೆ ತಕ್ಷಣ ಬರೆಯಬೇಕು. ಬಾಬಾ, ನಮ್ಮಿಂದ ಈ ತಪ್ಪಾಯಿತು, ನಮ್ಮನ್ನು ಕ್ಷಮಿಸಿ, ಮುಂದೆ ಮಾಡುವುದಿಲ್ಲ. ಅಲ್ಲಿಯೂ ಸಹ ಧರ್ಮರಾಜನು ಶಿಕ್ಷೆಯನ್ನು ಕೊಡುತ್ತಾನೆ. ಆಗ ತಪ್ಪಾಯಿತು ಎನ್ನುತ್ತೀರಿ, ಮುಂದೆ ಮತ್ತೆ ಮಾಡುವುದಿಲ್ಲ ಎಂದು ಹೇಳುತ್ತೀರಿ. ಬಾಬಾ ಬಹಳ ಪ್ರೀತಿಯಿಂದ ಹೇಳುತ್ತಾರೆ, ಮುದ್ದಾದ ಸುಪುತ್ರ ಮಕ್ಕಳೇ, ಪ್ರೀತಿಯ ಮಕ್ಕಳೇ, ಎಂದು ಸುಳ್ಳು ಹೇಳಬಾರದು. ಹೆಜ್ಜೆ ಹೆಜ್ಜೆಗೂ ಸಲಹೆಯನ್ನು ಕೇಳುತ್ತಿರಬೇಕು. ತಮ್ಮ ಹಣವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ವಿನಿಯೋಗವಾಗುತ್ತದೆ. ಅಂದ ಮೇಲೆ ಕವಡೆಯು ವಜ್ರ ಸಮಾನವಾಗಿದೆ. ನಾವು ಯಾವುದೋ ಸನ್ಯಾಸಿ ಮುಂತಾದವರಿಗೆ ದಾನ ಪುಣ್ಯ ಮಾಡುತ್ತೇವೆ ಎಂದಲ್ಲ. ಮನುಷ್ಯರು ಆಸ್ಪತ್ರೆ ಅಥವಾ ಕಾಲೇಜ್ ಮುಂತಾದವನ್ನು ಸ್ಥಾಪನೆ ಮಾಡುತ್ತಾರೆಂದರೆ ಆಗ ಏನು ಸಿಗುತ್ತದೆ? ಕಾಲೇಜನ್ನು ತೆರೆಯುವುದರಿಂದ ನಂತರದ ಜನ್ಮದಲ್ಲಿ ಒಳ್ಳೆಯ ವಿದ್ಯೆ ಸಿಗುತ್ತದೆ. ಧರ್ಮಶಾಲೆ ಮಾಡುವುದರಿಂದ ಮೆಹಲ್ ಸಿಗುತ್ತದೆ. ಇಲ್ಲಂತೂ ತಮಗೆ ಜನ್ಮ ಜನ್ಮಾಂತರಕ್ಕಾಗಿ ತಂದೆಯಿಂದ ಬೇಅದ್ದಿನ ಸುಖ ಸಿಗುತ್ತದೆ, ಬೇಅದ್ದಿನ ಆಯಸ್ಸು ಸಿಗುತ್ತದೆ. ಇದಕ್ಕಿಂತ ದೀರ್ಘಾಯಸ್ಸು ಬೇರೆ ಯಾವುದೇ ಧರ್ಮದವರಿಗೆ ಇರುವುದಿಲ್ಲ.
ಕಡಿಮೆ ಆಯಸ್ಸು ಸಹ ಇಲ್ಲಿನದೇ ಎಣಿಸಲಾಗಿದೆ. ಅಂದ ಮೇಲೆ ಈಗ ಬೇಅದ್ದಿನ ತಂದೆಯನ್ನು ನಡೆಯುತ್ತಾ, ಓಡಾಡುತ್ತಾ, ಕುಳಿತುಕೊಳ್ಳುತ್ತಾ, ಏಳುತ್ತಾ ನೆನಪು ಮಾಡಿ ಆಗಲೇ ಖುಷಿಯಿಂದ ಇರುತ್ತೀರಿ. ಏನಾದರೂ ತೊಂದರೆಯಾದರೆ ಕೇಳಿ, ಬಾಬಾ ನಾವೆಲ್ಲರೂ ನಿಮ್ಮವರು, ನಾವು ಬಡವರು, ಈಗ ನಾವು ನಿಮ್ಮ ಬಳಿಯೇ ಇರುತ್ತೇವೆ ಎನ್ನುತ್ತಾರೆ. ಹಾಗೆ ನೋಡಿದರೆ ಎಲ್ಲರೂ ಬಡವರೇ ಆಗಿದ್ದಾರೆ. ನಮ್ಮನ್ನು ಮಧುಬನದಲ್ಲಿ ಇಟ್ಟುಕೊಳ್ಳಿ ಎಂದು ಎಲ್ಲರೂ ಹೇಳಿದರೆ ಆ ರೀತಿ ಲಕ್ಷಾಂತರ ಮಂದಿಯಾಗಿ ಬಿಡುತ್ತಾರೆ. ಅಂದ ಮೇಲೆ ಇದು ಸಹ ನಿಯಮವಿಲ್ಲ. ನೀವು ಗೃಹಸ್ಥದಲ್ಲಿಯೇ ಇರಬೇಕು. ಇಲ್ಲಿ ಆ ರೀತಿ ಇರಲು ಸಾಧ್ಯವಿಲ್ಲ. ವ್ಯಾಪಾರದಲ್ಲಿ ಸದಾ ಈಶ್ವರಾರ್ಥವಾಗಿ ಒಂದೆರಡು ಪೈಸೆಯನ್ನು ತೆಗೆದಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಒಳ್ಳೆಯದು, ತಾವು ಬಡವರಾಗಿದ್ದೀರಿ, ಏನೂ ಇಲ್ಲವೆಂದಾಗ ತೆಗೆದಿಡಬೇಡಿ. ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಳ್ಳಿ ಮತ್ತು ಮನ್ಮನಾಭವದಲ್ಲಿರಿ. ನಿಮ್ಮ ಮೊಮ್ಮ ಏನು ತಂದರು, ಆದರೂ ಅವರು ಜ್ಞಾನದಲ್ಲಿ ತೀಕ್ಷ್ಣವಾದರು. ತನು ಮನದಿಂದ ಸೇವೆ ಮಾಡುತ್ತಿದ್ದಾರೆ. ಇದರಲ್ಲಿ ಹಣದ ಮಾತಿಲ್ಲ. ಬಹಳ ಎಂದರೆ 1 ರೂಪಾಯಿಯನ್ನು ಕೊಡಬೇಕು. ತಮಗೆ ಶ್ರೀಮಂತರಷ್ಟು ಸಿಗುತ್ತದೆ. ಮೊದಲು ತಮ್ಮ ಗೃಹಸ್ಥ ವ್ಯವಹಾರದ ಸಂಭಾಲನೆ ಮಾಡಬೇಕು. ಮಕ್ಕಳು ದುಃಖಿಯಾಗಬಾರದು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಒಂದೇ ಮಾತರಂ. ಮಾಲೀಕರಿಗೆ ನಮಸ್ಕಾರ. ಜೈ ಜೈ ಜೈವಾಗಲಿ ನಿಮಗೆ. ಧಾರಣೆಗಾಗಿ ಮುಖ್ಯ ಸಾರ. ಅಂತಿಮದಲ್ಲಿ ಪಶ್ಚಾತ್ತಾಪ ಪಡುವಂತಹ, ಯೋಚಿಸುವಂತಹ ಯಾವುದೇ ವಿಕರ್ಮ ಮಾಡಬಾರದು. ಸುಳ್ಳು ಹೇಳಬಾರದು. ಸತ್ಯ ತಂದೆಯ ಜೊತೆ ಸತ್ಯವಾಗಿರಬೇಕು. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದರಲ್ಲಿ ತಮ್ಮ ಒಂದೊಂದು ಕವಡೆಯನ್ನು ಸಫಲ ಮಾಡಬೇಕಾಗಿದೆ. ಬ್ರಹ್ಮ ತಂದೆಯ ಸಮಾನ ಸಮರ್ಪಣೆಯಾಗಿ ನಿಮಿತ್ತರಾಗಿರಬೇಕು. ವರದಾನ: ಎಲ್ಲ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಎಲ್ಲ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತ ಭವ. ಎಲ್ಲ ಆತ್ಮರ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾ ಎಂದು ಚಿತ್ತದೊಳಗೆ ಈ ಪ್ರಶ್ನೆ ಉತ್ಪನ್ನ ಆಗದಿರಲಿ, ಇವರು ಏಕೆ ಹೀಗೆ ಮಾಡುತ್ತಾರೆ ಅಥವಾ ಏಕೆ ಹೇಳುತ್ತಾರೆ, ಈ ಮಾತು ಈಗಲ್ಲ, ಹೀಗೆ ಆಗಬೇಕಿತ್ತು. ಯಾರು ಈ ಪ್ರಶ್ನೆಗಳಿಂದ ದೂರವಿರುತ್ತಾರೆ ಅವರೇ ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ. ಆದರೆ ಯಾರು ಈ ಪ್ರಶ್ನೆಗಳ ಸರತಿ ಸಾಲಿನಲ್ಲಿ ಹೋಗಿ ಬಿಡುತ್ತಾರೆ, ರಚನೆಯನ್ನು ರಚಿಸುತ್ತಾರೆ, ಅದನ್ನು ಪಾಲನೆ ಸಹ ಮಾಡಬೇಕಾಗುವುದು, ಸಮಯ ಮತ್ತು ಶಕ್ತಿ ಕೊಡಬೇಕಾಗುವುದು. ಆದ್ದರಿಂದ ಈ ವ್ಯರ್ಥ ರಚನೆಯ ಸಂತಾನ ನಿಯಂತ್ರಣ ಮಾಡಿ. ಸ್ಲೋಗನ್: ನಿಮ್ಮ ಕಣ್ಣುಗಳಲ್ಲಿ ಬಿಂದು ರೂಪ ತಂದೆಯನ್ನು ಸಮಾವೇಶ ಮಾಡಿಕೊಂಡ ನಂತರ ಬೇರೆ ಯಾರನ್ನೂ ಸಮಾವೇಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ಶಾಂತಿ.